ಓಕೆ ರೆಡಿ ನೋಡಿ. ಯಾರ ಬಗ್ಗೆ ಅಧ್ಯಯನ ಮಾಡ್ತಿದ್ದೀವಿ ನಾವು ಅಂತ ಕೇಳಿದಾಗ ಗೋರಿ ಮನಿತನ. ಯಾರ ಬಗ್ಗೆ? ಗೋರಿ ಮನಿತನ. ಗೋರಿ ಮನಿತನ ಯಾವ ವಂಶಕ್ಕೆ ಸೇರಿದ ಮನಿತನ? ಟರ್ಕಿ ವಂಶಕ್ಕೆ ಸೇರಿದ ಮನಿತನ. ಹಾಗೆ ಗೋರಿ ಮನಿತನ ಸ್ಥಾಪಕ ಯಾರು? ಅಲ್ಲಾವುದ್ದೀನ್ ಹುಸೇನ್. ಯಾವ ಹುಸೇನ್? ಎಸ್, ಅಲ್ಲಾವುದ್ದೀನ್ ಹುಸೇನ್ ಅಂತ ಅಧಿಕಾರಕ್ಕೆ ಬಂದವರು ಯಾರು? ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗೋರಿಯ ಕಾಲಾವಧಿ ಎಷ್ಟು? 1173 ರಿಂದ 1206. ಈ ಮೊಹಮ್ಮದ್ ಗೋರಿಯು ಭಾರತದೊಳಗೆ ಎಷ್ಟು ಪ್ರವೇಶ ಮಾಡ್ದ ಅಂತ ಕೇಳಿದಾಗ 1173. ಯಾವ ಒಂದು ಕಣಿವೆ ಮೂಲಕ? ನಾಳೆ ಎಕ್ಸಾಮ್ ಕ್ವೆಶ್ಚನ್ ಕೇಳಿದ್ರೆ ಗೋಮಾಲ್ ಕಣಿವೆ. ಯಾವ ಕಣಿವೆ? ಗೋಮಾಲ್ ಕಣಿವೆ ಮೂಲಕ ಪ್ರವೇಶವನ್ನು ಮಾಡ್ತಾನೆ. ಹಾಗಾದ್ರೆ 1175ರಲ್ಲಿ ಮೊಹಮ್ಮದ್ ಗೋರಿಯ ಪ್ರಥಮ ದಾಳಿ ಭಾರತದಲ್ಲಿ ಯಾವ ಪ್ರದೇಶ ಮೇಲೆ ಅಂತ ಕ್ವೆಶ್ಚನ್ ಕೇಳಿದ್ರೆ ಮುಲ್ತಾನ್ ಪ್ರದೇಶ. ಯಾರನ್ನು ಸೋಲಿಸ್ತಾನೆ ಅಲ್ಲಿ ಎಂದು ಕೇಳಿದಾಗ ಸಂಪುರದ ಇಸ್ಮಾಯಿಲರನ್ನ. ನೆಕ್ಸ್ಟ್ 1178ರಲ್ಲಿ ಗುಜರಾತಿನ ರಾಣಿಯಾದ ನಾಯಕಿ ದೇವಿಗೂ ಮತ್ತು ಮೊಹಮ್ಮದ್ ಗೋರಿಯ ಮಧ್ಯೆ ನಡೆದ ಕದನ ಯಾವುದು ಅಂತ ಕೇಳ್ತಾರೆ? ಗದರಘಟ್ ಕದನ. ಈ ಗದರಘಟ್ ಕದನದಲ್ಲಿ ಸೋಲನ್ನು ಅನುಭವಿಸಿದವರು ಯಾರು? ಮೊಹಮ್ಮದ್ ಗೋರಿ. ಯಾವ ಗೋರಿ? ಮೊಹಮ್ಮದ್ ಗೋರಿ. 1186ರಲ್ಲಿ ಸಿಯಾಲ್ಕೋಟೆ ವಶಪಡಿಸಿಕೊಂಡವರು ಯಾರು ಅಂತ ಕೇಳಿದಾಗ ಮೊಹಮ್ಮದ್ ಗೋರಿ. ಹಾಗಾದ್ರೆ 1191ರಲ್ಲಿ ಎಷ್ಟನೇ ತೈರಾನ್ ಯುದ್ಧ? ಮೊದಲನೇ ತೈರಾನ್ ಯುದ್ಧ. ನಾಳೆ ಎಕ್ಸಾಮ್ ಕ್ವೆಶ್ಚನ್ ಕೇಳ್ತಾನೆ. ಯಾರು ಯಾರ ಮಧ್ಯೆ ನಡೆಯಿತು? ದೆಹಲಿಯ ಸಿಂಹಾಸನದಲ್ಲಿ ಏಕೈಕ ಹಿಂದೂ ಅರಸ ಯಾರು? 3ನೇ ಪೃಥ್ವಿರಾಜ್ ಚೌಹಾಣನಿಗೂ ಮತ್ತು ಮೊಹಮ್ಮದ್ ಗೋರಿಯ ಮಧ್ಯೆ ನಡೆಯಿತು. ಈ ಕದನದಲ್ಲಿ ಸೋಲನ್ನು ಅನುಭವಿಸಿದವರು ಯಾರು ಅಂತ ಕೇಳಿದಾಗ ಮೊಹಮ್ಮದ್ ಗೋರಿ ಅಂತ. ಹಾಗಾದ್ರೆ 1192ರಲ್ಲಿ ಎಷ್ಟನೇ ತೈರಾನ್ ಯುದ್ಧ? ಎರಡನೇ ತೈರಾನ್ ಯುದ್ಧ. ಎಷ್ಟನೇ ತೈರಾನ್ ಯುದ್ಧ? ಎರಡನೇ ತೈರಾನ್ ಯುದ್ಧ. ಇದು ಯಾರ ಮಧ್ಯೆ ನಡೆಯಿತು? 3ನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಯ ಮಧ್ಯೆ ನಡೆಯಿತು. ಈ ಕದನದಲ್ಲಿ ಸೋಲನ್ನು ಅನುಭವಿಸಿದವರು ಯಾರು ಅಂತ ಕೇಳಿದಾಗ 3ನೇ ಪೃಥ್ವಿರಾಜ್ ಚೌಹಾಣ್. 1194ರಲ್ಲಿ ಕನೌಜದ ಅರಸನಾದ ಜಯಚಂದ್ರನಿಗೂ ಮತ್ತು ಮೊಹಮ್ಮದ್ ಗೋರಿಯ ಮಧ್ಯೆ ನಡೆದ ಕದನ ಯಾವುದು? ನಾಳೆ ಎಕ್ಸಾಮ್ ಕ್ವೆಶ್ಚನ್ ಕೇಳ್ತಾನೆ. ಚಾಂದ್ವಾರ್ ಕದನ ಅಂತೇಳಿ. ಯಾವ ಕದನ? ಚಾಂದ್ವಾರ್ ಕದನ. ಈ ಚಾಂದ್ವಾರ್ ಕದನದಲ್ಲಿ ಯಾರು ಸೋಲನ್ನು ಅನುಭವಿಸ್ತಾರ ಅಂತ ಕೇಳಿದಾಗ ಜಯಚಂದ್ರ. ಯಾವ ಚಂದ್ರ? ಜಯಚಂದ್ರ ಸೋಲನ್ನು ಅನುಭವಿಸ್ತಾನೆ ಅಂತ ನೋಡ್ತೀವಿ. 1195ರಲ್ಲಿ ಗುಜರಾತಿನ ಅನಿಲವಾಡದ ಅರಸನಾದ ಯಾರನ್ನು ಸೋಲಿಸ್ತಾನೆ ಅಂತ ಕೇಳಿದಾಗ 2ನೇ ಭೀಮದೇವನನ್ನು ಸೋಲಿಸ್ತಾನೆ. ಯಾರು? ಮೊಹಮ್ಮದ್ ಗೋರಿ ಅಂತ. 1202 ಮತ್ತು 3ರಲ್ಲಿ ಪರಿಮರಿ ದೇವನ ಮೇಲೆ ದಾಳಿಯನ್ನು ಮಾಡಿ ಆತನ್ನು ಸೋಲಿಸಿದವರು ಯಾರು ಅಂತ ಕೇಳಿದಾಗ ಮೊಹಮ್ಮದ್ ಗೋರಿ. 1205ರಲ್ಲಿ ಪಂಜಾಬದ ಕೋಕರಿಗೆ ನುಂಗಲಾರದಷ್ಟು ಹಾನಿ ಮಾಡಿದ ವ್ಯಕ್ತಿ ಯಾರು ಅಂತ ಕೇಳಿದಾಗ ಮೊಹಮ್ಮದ್ ಗೋರಿ. ಆ ಕೋಕರು ಆತನನ್ನು ಕಾಯುತ್ತಿರುವಾಗ 1206 ಮಾರ್ಚ್ 15ರಂದು ದಮಾಯಿಕ್ ಎಂಬಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿರುವಾಗ ಪಂಜಾಬದ ಕೋಕರ ದಂಗೆಗೆ ಬಲಿಯಾದವರು ಯಾರು ಅಂತ ಕೇಳಿದಾಗ ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗೋರಿಗೆ ಗಂಡು ಸಂತಾನವಿಲ್ಲದ ಕಾರಣದ ಸಂಪೂರ್ಣ ಸಾಮ್ರಾಜ್ಯವನ್ನು ಎಷ್ಟು ಜನ ಗುಲಾಮರಿಗೆ ಹರಿದಂಚು ಹೋಗಿತು ಅಂತ ಕೇಳಿದಾಗ 4 ಜನ ಗುಲಾಮರಿಗೆ. ಒಂದದವರು ಯಾರು ಅಂತ ಕೇಳಿದಾಗ ಕುತುಬುದ್ದೀನ್ ಐಬಕ್. ಎರಡದವರು ಯಾರು ಅಂತ ಕೇಳಿದಾಗ ತಾಜುದ್ದೀನ್ ಅಲ್ಬಿಜ್. ಮೂರದವರು ಯಾರು ಅಂತ ಕೇಳಿದಾಗ ನಾಸರುದ್ದೀನ್ ಕುಬಾಜ್. 5ದವರು ಯಾರು ಅಂತ ಕೇಳಿದಾಗ ಖಿಲ್ಜಿ. ಹಾಗಾದರೆ ಐಬಕರಿಗೆ ಬಂದ ಪ್ರದೇಶ ದೆಹಲಿ. ಹಾಗಾದರೆ ಎಲ್ದಿಜರಿಗೆ ಬಂದ ಪ್ರದೇಶ ಕಾಬೂಲ್. ಹಾಗಾದರೆ ಕುಬಾಚರಿಗೆ ಬಂದ ಪ್ರದೇಶ ಪಂಜಾಬ್. ನೆಕ್ಸ್ಟ್ ಖಿಲ್ಜಿಗೆ ಬಂದ ಪ್ರದೇಶ ಬಂಗಾಲ್. ಖಿಲ್ಜಿ ಅಂದ್ರೆ ಇಖ್ತಿಯಾರುದ್ದೀನ್ ಬಖ್ತಿಯಾರ್ ಖಿಲ್ಜಿ. ಅನ್ಸರೇನ್ರಿ? ಇಖ್ತಿಯಾರುದ್ದೀನ್ ಬಖ್ತಿಯಾರ್ ಖಿಲ್ಜಿ ಅಂತ ಹೇಳಿ. ನಾಳೆ ನಿಮ್ಮ ಎಕ್ಸಾಮ್ ಹೆಂಗೆ ಕೇಳಬಹುದು ಕ್ವಶನ್ ಅಂತ ಕೇಳಿದಾಗ ಸೀರಿಯಲ್ ಕೇಳಬಹುದಲ್ಲ, ಅನುಕ್ರಮವಾಗಿ ಬರೀರಿ ಅಂತ ಒಂದಿಷ್ಟು ರೂಪದಾಗ ನಾಳೆ ಕೆ ಸಂಸ್ಥೆ ಒಳಗೆ ಏನಾಗ್ಬೋದು ಅಂತ ಕೇಳಿ ಎಕ್ಸಾಮ್ ಒಳಗೆ ಬರಬಹುದು ಕ್ವಶನ್. ಹಾಗಾಗಿ ಹಿಂಗೆ ಓದ್ರಪ್ಪಿ ಎಕ್ಸಾಮ್ಗೆ ಏನಾಗುತ್ತೆ ಅಂತ ಕೇಳಿದಾಗ ಹೆಲ್ಪ್ ಆಗ್ತದೆ. ಓಕೆ.